ಪಾಕಿಸ್ತಾನವನ್ನ ಈ ಸಲ ಅಡ್ಡಡ್ಡ ಉದ್ದುದ ಮಲಗಿಸಬೇಕು, ಆ ನಿಟ್ಟಿನಲ್ಲಿ ಮೀಟಿಂಗ್ ನಡೀತಾ ಇದೆ. ವಿನೋದ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಿನೋದ್, ಈಗ ಒಂದ್ ಕಡೆ ಉದ್ವಿಗ್ನ ಪರಿಸ್ಥಿತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ರಕ್ಷಣಾ ಸಚಿವರು ಮಹತ್ವದ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಮೂರು ಸೇನಾ ಮುಖ್ಯಸ್ಥರ ಜೊತೆಗೆ. ಸೊ ಏನೆಲ್ಲ ಅಪ್ಡೇಟ್ಸ್ ಸದ್ಯಕ್ಕೆ ಈಗ ಸಿಗ್ತಾ ಇದೆ? ಪ್ರಭು, ನಿನ್ನೆ ರಾತ್ರಿಯಿಂದ ಪಾಕಿಸ್ತಾನ ನಮ್ಮ ಮೇಲೆ ಏನು ದಾಳಿ ಮಾಡುತ್ತೋ ಆ ವಿಚಾರವಾಗಿ ನಿನ್ನೆ ಒಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಒಂದು ರಾತ್ರಿ 11 ಗಂಟೆ ತನಕ ಒಂದು ಮಾಹಿತಿಯನ್ನು ಪಡೆದುಕೊಂಡಿರ್ತಾರೆ. ಅದಾದ ನಂತರ ರಾತ್ರಿ 11 ಗಂಟೆ ನಂತರ ಏನು ಅಪ್ರಚೋದಿತ ಗುಂಡಿನ ದಾಳಿ ಆಗ್ಲಿ, ಸೇನಾ ನೆಲೆಗಳ ಮೇಲೆ ದಾಳಿ ಆಗ್ಲಿ, ಮತ್ತೆ ಸಿವಿಲ್ಸ್ಗಳನ್ನ ಅಂದ್ರೆ ಜನರ ಮೇಲೆ ದಾಳಿ ಮಾಡ್ತಕ್ಕಂಥ ವಿಚಾರಗಳನ್ನ ಆ ವಿಚಾರಗಳನ್ನೆಲ್ಲ ಈಗಾಗಲೇ ಒಂದು ಮಾಹಿತಿಯನ್ನ ಕ್ಷಣಕ್ಕೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇದಲ್ಲದೇನೆ ಈಗ 3 ಸೇನೆ ಮುಖ್ಯಸ್ಥರು ಇದ್ದಾರೆ, ಜೊತೆಗೆ ಸಿಡಿಎಸ್ ಇದ್ದಾರೆ, ಇದರ ಜೊತೆಗೆ ಒಂದು ರಕ್ಷಣಾ ಇಲಾಖೆಯ ಕಾರ್ಯದರ್ಶಿಗಳು ಸಹ ಈ ಒಂದು ಸಭೆಯಲ್ಲಿದ್ದಾರೆ. ಸೊ ಹಾಗಾಗಿ ತಮ್ಮ 3 ಸೇನೆ ವ್ಯಾಪ್ತಿಯಲ್ಲಿ ಯಾವ್ಯಾವ ಘಟನೆಗಳಾಗಿದ್ದಾವೆ, ಯಾವ ಸೇನೆ ವ್ಯಾಪ್ತಿಗೆ ಅತಿ ಹೆಚ್ಚು ಒಂದು ಡ್ಯಾಮೇಜ್ ಆಗಿದೆ, ಯಾರಿಗೆ ಒಂದು ನಮ್ಮ ಭಾರತೀಯ ಸೇನೆಯವರು ಯಾವ್ಯಾವ ಒಂದು ಪಾಕಿಸ್ತಾನದ ಯುದ್ಧ ವಿಮಾನಗಳಾಗ್ಲಿ ಮಿಸೈಲ್ಗಳಾಗ್ಲಿ ಹೊಡೆದು ಬೀಳ್ತಿದೆ, ಜೊತೆಗೆ ಗಡಿ ಭಾಗದ ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಹಾನಿಯಾಗಿದೆ ನಿನ್ನೆ ಒಂದು ನಡೆದಿರ್ತಕ್ಕಂಥ ಒಂದು ರಾತ್ರಿ ದಾಳಿಯಲ್ಲಿ, ಈ ವಿಚಾರ ಬಗ್ಗೆ ಒಂದು ಎಲ್ಲ ಸಂಪೂರ್ಣ ಸುದೀರ್ಘ ಚರ್ಚೆಯನ್ನು ಮಾಡ್ತಿದ್ದಾರೆ ಒಂದು ರಕ್ಷಣಾ ಸಚಿವರು. ಜೊತೆಗೆ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ವಿಚಾರ ಏನಂದ್ರೆ, ಈಗಾಗಲೇ ಪಾಕಿಸ್ತಾನ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರು ಏನು ಕಮಾಂಡೋಗಳು ಮೀಟಿಂಗ್ ನಡೆಸಿದ್ದಾರೆ, ಅಂದ್ರೆ NCA ಅಂದ್ರೆ ನ್ಯಾಷನಲ್ ಕಮಾಂಡೋ ಅಥಾರಿಟಿ ಅವ್ರ ಜೊತೆ ಒಂದು ಸಭೆಯನ್ನು ಮಾಡ್ತಿದ್ದಾರೆ. ಆ ಒಂದು ಸಭೆಯ ಅಜೆಂಡಾ ಏನಂದ್ರೆ, ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಒಂದು ಪರಮಾಣುಗಳನ್ನ ಹೇಗೆ ಬಳಸ್ಕೋಬೇಕು ಭಾರತದ ವಿರುದ್ಧ ಅನ್ನುವ ವಿಚಾರ ಬಗ್ಗೆ ಒಂದು ಸಭೆ ಕಂಡಕ್ಟ್ ಮಾಡಲಾಗಿದೆ. ಸೊ ಹಾಗಾಗಿ ಪಾಕಿಸ್ತಾನ ಏನು ಈ ಒಂದು ಸಭೆ ಮಾಡುತ್ತೆ ಆ ವಿಚಾರ ಬಗ್ಗೆ ಸಹ ಒಂದು ಸುದೀರ್ಘವಾಗಿ ಒಂದು ದೀರ್ಘವಾಗಿ ಒಂದು ಸಭೆಯನ್ನು ಈಗಾಗಲೇ ಒಂದು ರಾಜನಾಥ್ ಸಿಂಗ್ ಅವರು ಮಾಡ್ತಾ ಇದ್ದಾರೆ. ಆ ಒಂದು ಏನಿದೆ ಈಗಾಗಲೇ ಒಂದು 1988ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಒಪ್ಪಂದವನ್ನು ಮಾಡಿಕೊಡ್ತಾರೆ. ಆ ಒಪ್ಪಂದದ ಅಂಶಗಳು ಏನಿದಾವೆ, ಆ ಒಂದು ಮಾಹಿತಿಗಳು ಏನಿದೆ, ಈ ಒಂದು ಮಾಹಿತಿಗಳನ್ನ ಕಲೆ ಹಾಕೋಕೆ ಈಗಾಗಲೇ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಹ ಒಂದು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಇನ್ನೂ ಯಾವ್ಯಾವ ರೀತಿ ಪ್ರಸ್ತುತವಾಗಿ ಮೀಟಿಂಗ್ ನಡೆಸಿದ್ರು ಸಹ ಒಂದು ಕ್ಷಣದ ಅಪ್ಡೇಟ್ ಅನ್ನು ಸಹ ಒಂದು ಮೀಟಿಂಗ್ ಅಲ್ಲಿ ಕುಳಿತುಕೊಂಡೇ ರಕ್ಷಣಾ ಸಚಿವರು ತೆಗೆದುಕೊಳ್ತಿದೆ. ಸೊ ಹಾಗಾಗಿ ಈ ಒಂದು ಮೀಟಿಂಗ್ ಆದ ಬಳಿಕ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಒಂದು ಬ್ರೀಫ್ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಜೊತೆಗೆ ಒಂದು ವೇಳೆ ಏನಾದ್ರು ಒಂದು ಈ ರಾಜನಾಥ್ ಸಿಂಗ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ, ಏನಾದ್ರು ವಿಚಾರಗಳು ಹೆಚ್ಚು ಕಮ್ಮಿ ಆದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ಸೇನಾ ಮುಖ್ಯಸ್ಥರ ಜೊತೆ ಆಗಲಿ, ಜೊತೆಗೆ CDS ಮತ್ತೆ NSA ಮುಖ್ಯಸ್ಥ ಅಜಿತ್ ದೋವಲ್ ಅವರು ಸಹ ಒಂದು ಇವ್ರ ಜೊತೆ ಸಹ ಒಂದು ಸಭೆ ಮಾಡುವ ಸಾಧ್ಯತೆಗಳು ಸ್ವಲ್ಪ ಇದೆ. ಸೊ ಹಾಗಾಗಿ ಇಂದಿನ ಸಭೆ ಏನೇನು ವಿಚಾರಗಳು ಇಷ್ಟೆಲ್ಲ ವಿಚಾರಗಳು ಪ್ರಸ್ತಾಪ ಆಗುವ ಸಾಧ್ಯತೆಗಳಿದೆ. ಆದ್ರೆ ಮುಂದೆ ಒಂದು ಪ್ರಧಾನಮಂತ್ರಿ ಸಭೆಯಲ್ಲಿ ಇನ್ನೂ ಯಾವ್ಯಾವ ವಿಚಾರಗಳು ಪ್ರಸ್ತಾಪ ಆಗಬಹುದು, ಪ್ರಧಾನಮಂತ್ರಿ ಏನು ಸಲಹೆಗಳು ಕೊಡ್ಬೋದು, ಮತ್ತೆ ಏನು ವಿಚಾರಗಳು ಕೇಳಬಹುದು ಅನ್ನೋದು ಕಾದು ನೋಡ್ಬೇಕಿದೆ ಪ್ರಭು. ಅಲ್ಲ ವಿನೋದ್, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ಪಾಕಿಸ್ತಾನಕ್ಕೆ ಕ್ಲಿಯರ್ ಕಟ್ ಆಗಿ ಹೇಳಿದೀವಿ, ನಾವು ಉಗ್ರ ನೆಲೆಗಳನ್ನ ಮಾತ್ರ ಟಾರ್ಗೆಟ್ ಮಾಡಿದೀವಿ, ಬದಲಿಗೆ ಯಾವುದೇ ಪಾಕಿಸ್ತಾನಿ ಪ್ರಜೆಗಳಿಗಾಗ್ಲಿ ಸೇನೆಗಾಗ್ಲಿ ತೊಂದರೆ ಮಾಡೋದು ನಮ್ಮ ಉದ್ದೇಶ ಅಲ್ಲ ಅಂತ. ಆದ್ರೂ ಕೂಡ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ಬಿಟ್ಟಿಲ್ಲ. ಅಂದ್ರೆ ಈಗ ಪಾಕಿಸ್ತಾನದ ವಿರುದ್ಧ ಯಾವ ರೀತಿಯಾದಂತ ಕ್ರಮವನ್ನ ತೆಗೆದುಕೊಳ್ಬಹುದು, ಜೊತೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾಗಿ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬಂದಿದೆ ಅಂತ. ಪ್ರಭು, ಈಗಾಗಲೇ ಏನು ನೀವು ಹೇಳ್ದಂಗೆ ಭಾರತೀಯ ಸೇನೆ ಏನಿದೆ ಅವರುಗಳಾಗ್ಲಿ ಮತ್ತೆ ಒಂದೇ ಸ್ಪಷ್ಟ ನಿಂತಾರೆ ಭಾರತ ಸರ್ಕಾರದ್ದು, ನಮ್ಮ ಟಾರ್ಗೆಟ್ ಪಾಕಿಸ್ತಾನಿ ಸೇನೆ ಅಲ್ಲ, ಪಾಕಿಸ್ತಾನ ಜನಗಳಲ್ಲ, ನಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು ಭಯೋತ್ಪಾದಕರ ವಿರುದ್ಧ. ಈ ಒಂದು ಆಲೋಚನೆಯಲ್ಲಿ ಭಾರತ ಸರ್ಕಾರ ಏನೋ ಈ ಒಂದು ಕಾರ್ಯಾಚರಣೆ ಮಾಡ್ತಿದೆ. ಅದಕ್ಕೆ ಪಾಕಿಸ್ತಾನ ಸರ್ಕಾರ ಕೇವಲ ಭಾರತೀಯ ಸೇನೆಗಳ ಜೊತೆ ಅಲ್ಲ, ಸಿವಿಲಿಯನ್ಸ್ಗಳನ್ನ ಈಗ ನೀವು ನೋಡ್ತಿರ್ಬೋದು, ಭಾರತೀಯ ಸೇನೆ ನೆಲೆಗಳಕ್ಕಿಂತ ಈ ಒಂದು ಪಾಕಿಸ್ತಾನಿ ಸೈನಿಕರು ಅತಿ ಹೆಚ್ಚು ಒಂದು ನಾಗರಿಕರು ಅಂದ್ರೆ ಜಮ್ಮು ಕಾಶ್ಮೀರದ ನಾಗರಿಕರು ಏನಿದ್ದಾರೆ ಅವರುಗಳ ಮೇಲೇನೆ ಒಂದು ಟಾರ್ಗೆಟ್ ಮಾಡಿ ಒಂದು ದಾಳಿ ಮಾಡ್ತಕ್ಕಂತ ಒಂದು ಇದು ಮಾಡ್ತಿದ್ದಾರೆ. ಸೊ ಹಂಗಾಗಿ ಈ ವಿಚಾರ ಸಹ ಒಂದು ಮುನ್ನೆಲೆಗೆ ಬಂದಿದೆ ಈಗಾಗಲೇ ಒಂದು ಸಭೆಯಲ್ಲಿ. ಜೊತೆಗೆ ಪಾಕಿಸ್ತಾನದ ಈಗಾಗಲೇ ಒಂದು ಊಹೆ ಇದೆ, ಪಾಕಿಸ್ತಾನದ ಒಂದ್ ವೇಳೆ ಯುದ್ಧ ಮಾಡಿದ್ರೆ ಈಗಾಗಲೇ ನಮ್ಮ ಹತ್ರ ಬಳಸಿರ್ತಿರುವ ಒಂದು ಇಕ್ವಿಪ್ಮೆಂಟ್ಗಳು ಅಂದ್ರೆ ಭಾರತದ ಮೇಲೆ ರಕ್ಷಣಾ ವ್ಯವಸ್ಥೆಗಳು ಏನು ಬಳಸ್ತಿದ್ರೆ ಸಾಮಗ್ರಿಗಳನ್ನ ಅವು ಇನ್ನೂ ಎಷ್ಟು ದಿನ ಆಗಬಹುದು, ಈಗಾಗಲೇ ಎಷ್ಟೆಷ್ಟು ಬಳಸ್ಕೊಂಡಿದ್ದಾರೆ. ಈಗಾಗಲೇ ಒಂದು ಸುಖೋಯ್ ಆಗಿರ್ಲಿ, ಒಂದು F-16 ಆಗಿರ್ಲಿ, JF-17 ಆಗಿರ್ಲಿ, ಇವುಗಳೆಲ್ಲ ಹೊಡೆದು ಉಳಿಸ್ತಿದ್ದಾರೆ ಭಾರತ. ಸೊ ಹಾಗಾಗಿ ಭಾರತದ ಹತ್ರ ಒಂದು ಲೆಕ್ಕ ಇದೆ, ಆದ್ರೆ ಪಾಕಿಸ್ತಾನದ ಹತ್ರ ಇಷ್ಟು ಇರಬಹುದು ಅನ್ನೋ ಒಂದು ಲೆಕ್ಕ ಇದೆ. ಸೊ ಹಂಗಾಗಿ ಯಾವಾಗ ಅವ್ರುಗಳ ಆಯುಧ ಖಾಲಿ ಆಗುತ್ತೋ, ಖಾಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ತರ ದಾಳಿ ಮಾಡಬೇಕು ಅನ್ನೋದು ಸಹ ಒಂದು ಇಂದಿನ ಸಭೆಯಲ್ಲಿ ಚರ್ಚೆ ಆಗಲಿದೆ. ಜೊತೆಗೆ
ಇಂದು ರಾತ್ರಿ ಮತ್ತೆ ಯಾವ ತರ ದಾಳಿ ಮಾಡಬಹುದು. ಈಗಾಗಲೇ ದಾಳಿಯ ಬಗ್ಗೆ ಒಂದು ರಾ ಆಗ್ಲಿ ಮತ್ತೆ ಐಬಿ ಆಗ್ಲಿ, ಇಂಟೆಲಿಜೆನ್ಸ್ ಬ್ಯೂರೋ ಆಗ್ಲಿ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದೆ. ಸೊ ಹಾಗಾಗಿ ಆ ಒಂದು ಮಾಹಿತಿಯನ್ನು ಆಧರಿಸಿ ಸಹ ಒಂದು ನಮ್ಮ ದಾಳಿ ಹೇಗಿರ್ಬೇಕು ಅನ್ನೋ ಸಹ ಇಂದಿನ ಸಭೆಯಲ್ಲಿ ಚರ್ಚೆ ಆಗ್ತಿದೆ ಪ್ರಭು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.